ಟಿವಿ ಯೂಟ್ಯೂಬ್ ವೀಕ್ಷಕರಿಗೆ ನನ್ನ ಹೃದಯಪೂರ್ವದ ನಮಸ್ಕಾರ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ರೀಸೆಂಟ್ವಾಗಿ ತುಂಬ ಜನ ಕೇಳಿರೋ ಒಂದು ಕ್ವಶನ್ ಅನ್ನು, ಸರ್ ನನಗೂ ನರಹುಲಿಗಳಿದೆ, ಸಿಸ್ಟ್ನದ ಮೇಲೆ ನರಹುಲಿ ಇದೆ, ಇದು ಲೇಸರ್ನಲ್ಲಿ ರಿಮೂವ್ ಮಾಡ್ಬೋದಾ? ಸೊ ಲೇಸರ್ನಲ್ಲಿ ರಿಮೂವ್ ಮಾಡಿದ್ರೆ ಮತ್ತೆ ಬರಲ್ವಾ ಈ ಪ್ರಾಬ್ಲಮ್ಮು? ಅದೇ ರಿಪೀಟ್ ಆಗೋಕ್ಕೆ ಚಾನ್ಸ್ ಇದೆ ಸರ್. ಸೊ ತುಂಬ ಜನ ಕ್ವಶನ್ ಕೇಳಿದ್ರು ಫ್ರೆಂಡ್ಸ್. ಸೊ ಈ ವಿಡಿಯೋದಲ್ಲಿ ಆ ನರಹುಲಿಗಳು ಆ್ಯಕ್ಚುಲಿ ಇದು ಜೆನಿಟಲ್ ವಾಟ್ಸ್ ಅಂತಾರೆ. ಸೊ ವಾಟ್ಸ್ನು ಲೇಸರ್ ಸರ್ಜರಿ ಅಂದರೆ ಲೇಸರ್ನಲ್ಲಿ ರಿಮೂವ್ ಮಾಡಿದ್ರೆ ಮತ್ತೆ ರಿಪೀಟ್ ಬರೋಕ್ಕೆ ಚಾನ್ಸ್ ಇದೆಯಾ ಇಲ್ವಾ? ಸೊ ವಿಡಿಯೋದಲ್ಲಿ ಡೀಟೇಲ್ ಆಗಿ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಈ ವಿಡಿಯೋನು ನಮ್ಮ ಚಾನಲ್ ಅದು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ, ಸೊ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ? ಸೊ ಟಾಪಿಕ್ನಲ್ಲಿ ಹೋಗಿದ್ರೆ, ಸೊ ಇಲ್ಲೊಂದು ಸ್ಮಾಲ್ ರಿಕ್ವೆಸ್ಟ್. ತುಂಬ ಜನ ಸರ್ ನಿಮ್ಮ ಕ್ಲಿನಿಕಲ್ಲಿ, ನಿಮ್ಮ ಹಾಸ್ಪಿಟ್ಲಲ್ಲಿ ಎಲ್ಲಿ ಕೇಳ್ತಾ ಇದ್ದಾರೆ ಫ್ರೆಂಡ್ಸ್. ಸೊ ಎಸ್ ಕೇರ್ ಹಾಸ್ಪಿಟಲ್ ವಿಕೋಟ ಸರ್ಚ್ ಮಾಡಿ, ಗೂಗಲ್ ಮ್ಯಾಪ್ ಆರ್ ಗೂಗಲ್ನಲ್ಲಿ ಸರ್ಚ್ ಮಾಡಿ. ಸೊ ಆಂಧ್ರದಲ್ಲಿ ಒಂದು ಬ್ರಾಂಚ್ ಇದೆ ಆ್ಯಂಡ್ ಕರ್ನಾಟಕ ಬ್ಯಾಂಗ್ಳೂರಿನಲ್ಲಿ ಒಂದು ಬ್ರಾಂಚ್ ಇದೆ ಫ್ರೆಂಡ್ಸ್, ಓಕೆನಾ? ಸೊ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೂಡ ಅಡ್ರೆಸ್ ಅಪ್ಡೇಟ್ ಮಾಡ್ತೀನಿ, ನಿಮ್ಗೆ ನೋಡ್ಕೊಳ್ಳಿ, ಯಾಕಂದರೆ ರಿಪೀಟ್ ಆಗಿ ಕೇಳ್ತಾನೆ ಇದ್ದಾರೆ ತುಂಬ ಜನ. ಸೊ ನಾವು ಟಾಪಿಕ್ ಹೋದರೆ, ಲೇಸರ್ನಲ್ಲಿ ವಾಟ್ಸ್ ರಿಮೂವ್ ಮಾಡಿದ್ರೆ ಮತ್ತೆ ಬರಲ್ವಾ ನೋಡೋಣ. ಸೊ ನವೇ ಜನ್ರೇಷನಲ್ಲಿ ತುಂಬ ಜನ ಅನ್ಪ್ರೊಟೆಕ್ಟೆಡ್ ಇಂಟರ್ಕೋರ್ಸ್, ಸೊ ಇಂಟರ್ಕೋರ್ಸ್ ಮಾಡ್ತಿರಲ್ವಾ, ಅವ್ರಿಗೂ ಯಾರಾದರೂ ಈ ಥರ ಇನ್ಫೆಕ್ಷನ್ ಇದ್ದರೆ ಸೊ ನಿಮಗೂ ಇನ್ಫೆಕ್ಟ್ ಆಗೋಕ್ಕೆ ತುಂಬ ಚಾನ್ಸ್ ಇದೆ ಫ್ರೆಂಡ್ಸ್. ಸೊ ಬೇಸಿಕ್ 2 ಟೈಪ್ಸ್. ಟೈಪ್ 1 ಬಾಡಿ ಮೇಲೆ ಎಲ್ಲಾದರೂ ಬರ್ಬೋದು. ಆ್ಯಂಡ್ ಸೆಕೆಂಡ್ ಒನ್ ಬಂದರೆ ಜೆನಿಟಲ್ ಆರ್ಗಾನ್ಸ್, ಸಿಸ್ಟ್ನದ ಮೇಲೆ ಆ್ಯಂಡ್ ಫೋರ್ ಸ್ಕಿನ್ ಇರ್ತೀವಿ ನೋಡಿ, ಫೋರ್ ಸ್ಕಿನ್ ಆರ್ ಫೋರ್ ಹೆಡ್ ಬರೋಕ್ಕೆ ಚಾನ್ಸ್ ಇದೆ ಫ್ರೆಂಡ್ಸ್, ಬರುತ್ತೆ ಅಲ್ಲೇ. ಇದು ಸ್ವಲ್ಪ ಡೇಂಜರ್, ಆದರೆ ಟ್ರೀಟ್ಮೆಂಟ್ ಫಾಸ್ಟ್ವಾಗಿ ತಗೊಳ್ಳೋಂದ್ರೆ ಇದು ಡೇ ಬೈ ಡೇ ಇನ್ಕ್ರೀಸ್ ಆಗುತ್ತೆ ಫ್ರೆಂಡ್ಸ್. ಸೊ ಇದು ರಿಮೂವ್ ಮಾಡಿದ್ರೆ ಲೇಸರ್ನಲ್ಲಿ ಇದು ಕಂಪ್ಲೀಟ್ ಇನ್ಫೆಕ್ಷನ್ ರಿಕವರಿ ಆಗಲ್ಲ ಫ್ರೆಂಡ್ಸ್, ಅದು ಬಾಡಿನಲ್ಲಿ ಇರುತ್ತೆ, ಮತ್ತೆ ಇನ್ಫೆಕ್ಷನ್ ರಿಪೀಟ್ ಆಗೋಕ್ಕೆ ತುಂಬ ಚಾನ್ಸ್ ಇದೆ. ಸೊ ನೀವು ದಯವಿಟ್ಟು ಲೇಸರ್ ಮಾಡ್ಕೋಬೇಡ. ಮತ್ತೆ ಹೇಗೆ ಸರ್ ಕಡಿಮೆ ಮಾಡೋದು? ಸೊ ನಮ್ಮ ವಿಡಿಯೋಸಲ್ಲಿ ನಂಬರ್ ಇದೆ, ಕಾಲ್ ಮಾಡಿ. ಸೊ ಏನು ಮಾಡಬೇಕು ಏನಂತ ಟ್ರೀಟ್ಮೆಂಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇಲ್ಲ ಸರ್ ನಾನು ನಿಯರ್ ಡಾಕ್ಟರ್ ಹತ್ರ ಹೋಗ್ತೀನಿ ಅಂದರೆ ನಿಯರ್ ಸ್ಕಿನ್ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿ ಫ್ರೆಂಡ್ಸ್, ಓಕೆನಾ? ಸೊ ತುಂಬ ಜನ ಈ ಕ್ವಶನ್ ಕೇಳಿದ್ರು, ಸರ್ ವಾಟ್ಸ್ ಇದೆ ನನಗೂ ಲೇಸರ್ನಲ್ಲಿ ರಿಮೂವ್ ಮಾಡಬೇಕಾ? ಸೊ ಮಾಡಿದ್ರೆ ರಿಪೀಟ್ ಆಗುತ್ತೆ ಅಂತ ಕೇಳಿದರು. ಸೊ ಲೇಸರ್ ಮಾಡಿದ್ರೆ ಸೊ ಪ್ರಾಬ್ಲಮ್ ರಿಪೀಟ್ ಆಗೋಕ್ಕೆ ತುಂಬ ಚಾನ್ಸ್ ಇದೆ. ಒಂದು 5 to 10 days ಮತ್ತೆ ರಿಪೀಟ್ ಬರುತ್ತೆ, ಓಕೆನಾ? ಸೊ ತುಂಬ ಜನ ಕ್ವಶನ್ ಕೇಳಿದರು. ಸೊ ವಿಡಿಯೋದಲ್ಲಿ ಹೇಳಿದ್ದು ನೀವು ಅರ್ಥ ಇದ್ರೆ ನೆನೆಸ್ಕೊತಾ ಇದ್ದೀನಿ. ಮತ್ತೆ ವಿಡಿಯೋದ ಏನಾದರೂ ಡೌಟ್ ಇದ್ದರೆ ಸೊ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋಲಿ ಒಂದು ಒಳ್ಳೆ ಟಾಪಿಕ್ ಮುಂಚೆ ಕಡೆ ಬಂದ್ಬಿಡ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ.